ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯಲ್ಲಿ ಮಹಿಳಾ ಮತ್ತು ಪುರುಷ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಏನು 19ನೇ ತಾರೀಕಿಗೆ ನೋಟಿಫಿಕೇಶನ್ ಆಗಿದೆ, ಆ ನೋಟಿಫಿಕೇಶನ್ ಬಗ್ಗೆ ಡಿಟೇಲ್ ಆಗಿ ನಿಮ್ಮೆಲ್ಲರ ಜೊತೆ ಡಿಸ್ಕಸ್ ಮಾಡ್ತೀನಿ. ಅದೇ ರೀತಿಯಾಗಿ ಈ ಹುದ್ದೆಗೆ ಅರ್ಜಿಗಳನ್ನ ಯಾವ ರೀತಿ ನಾವು ಸಲ್ಲಿಸಬೇಕು, ಯಾವ ರೀತಿ ಆನ್ಲೈನ್ ಅರ್ಜಿಗಳನ್ನ ಫಿಲ್ಅಪ್ ಮಾಡಬೇಕು ಅನ್ನೋದನ್ನು ಕೂಡ ಎಲ್ಲವನ್ನು ಡಿಟೇಲ್ ಆಗಿ ಕೊಡ್ತಾ ಹೋಗ್ತೀನಿ. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ, ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನ ನೋಡಬೇಕಾಗಿತ್ತು ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನನ್ನ ಮುಂದಿನ ಎಲ್ಲ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನಾನು. ಮೊದಲನೇದಾಗಿ ನಾವು ಈ ಚಾನಲ್ಗೆ ಹೋಗಬೇಕಾಗುತ್ತೆ, ಈ ಲಿಂಕ್ಗೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಈ ವೆಬ್ಸೈಟ್ಗೆ ಬಂದ್ಬಿಡ್ತೀರಾ. ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟ್ 2021 ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್ಗೆ ಇದು ಸಿವಿಲ್ ಮೆನ್ ವುಮೆನ್ ಪುರುಷ ಮತ್ತು ಮಹಿಳೆಯರಿಗೆ. ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಡಿಟೇಲ್ ಆಗಿ ನಾವು ನೋಡಬಹುದು. ಇದು ಇಂಪಾರ್ಟೆಂಟ್ ಡೇಟ್ ಆಫ್ ಕಮೆನ್ಸ್ಮೆಂಟ್ ಎಲ್ಲಿಗೆ ಸ್ಟಾರ್ಟ್ ಆಗಿದೆ, ಇದು ಅರ್ಜಿ ಸಲ್ಲಿಸೋದು 19ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. ಆಮೇಲೆ ಲಾಸ್ಟ್ ಡೇಟ್ ಯಾವಾಗಿದೆ, ಕೊನೆಯ ದಿನಾಂಕ 6/9 ಅಂದ್ರೆ ಸೆಪ್ಟೆಂಬರ್ 6ರವರೆಗೂ ನಾವು ಅರ್ಜಿಗಳನ್ನ ಸಲ್ಲಿಸಬಹುದು. ಪೇಮೆಂಟ್ ಮಾಡೋಕ್ಕೆ ಕೊನೆಯ ದಿನ 8/9 ತಾರೀಕಿಗೆ ನಾವು ಕೊನೆಯದಾಗಿ ಪೇಮೆಂಟ್ ಅನ್ನ ಮಾಡಬಹುದು. ರಿಕ್ರೂಟ್ಮೆಂಟ್ ಸ್ಟೇಜಸ್ ಅಂದ್ರೆ ಯಾವ್ಯಾವ ಸ್ಟೇಜಸ್ ಇದೆ, ಮೊದಲು ಒಂದು ರಿಟರ್ನ್ ಎಕ್ಸಾಮ್ ಇರುತ್ತೆ, ಆಮೇಲೆ ಇದು ಫಿಸಿಕಲ್ ಟೆಸ್ಟ್ ಇರುತ್ತೆ. ಮೊದಲನೇದು ರಿಟರ್ನ್ ಎಕ್ಸಾಮು, ಆಮೇಲೆ ಫಿಸಿಕಲ್ ಟೆಸ್ಟ್. ಅದಾದ್ಮೇಲೆ ನೋಡೋಣ ಏಜ್ ಕ್ರೈಟೀರಿಯಾ ಏನಿದೆ, ವಯೋಮಿತಿ ಏನಿದೆ. ಇದಕ್ಕೆ ನೋಡಿ, ವಯೋಮಿತಿ ಜನರಲ್ ಮೆರಿಟ್ ಅವರಿಗೆ 31 ವರ್ಷ ಗರಿಷ್ಠ, ಮಿನಿಮಮ್ 19 ವರ್ಷ. SC ST ಕ್ಯಾಟಗರಿ 1 2A 2B 3A 3B ಅವರಿಗೆ ಮಿನಿಮಮ್ 19, ಮ್ಯಾಕ್ಸಿಮಮ್ 33. ಆಮೇಲೆ ಟ್ರೈಬಲ್ ಅವರಿಗೆ ಮಿನಿಮಮ್ 19, ಮ್ಯಾಕ್ಸಿಮಮ್ 33. ಆಮೇಲೆ ಇಲ್ಲಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಡೇಟ್ ಆಫ್ ಬರ್ತ್ ಅನ್ನ ನಾವು ಟೈಪ್ ಮಾಡಿದ್ರೆ ನಮ್ಮ ಏಜ್ ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಅದೇ ರೀತಿ ಫೀ ಡೀಟೇಲ್ಸ್, ಈ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಫೀ ಡೀಟೇಲ್ಸ್ ಏನಿದೆ ನೋಡೋಣ. ಜನರಲ್ ಮೆರಿಟ್ 2A 2B 2B 3A 3B ಅವರಿಗೆ 400 ಇದೆ. SC ST ಮತ್ತೆ ಕ್ಯಾಟಗರಿ 1ಗೆ 200 ಇದೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಇದಕ್ಕೆ ವಿದ್ಯಾರ್ಥಿ ಏನಪ್ಪಾ ಅಂದ್ರೆ ನಾವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯನ್ನು ಸೇರಿಸಬೇಕಾದ್ರೆ PUC ಅಥವಾ 12th ಸ್ಟ್ಯಾಂಡರ್ಡ್ ಮುಗಿಸಿರ್ಬೇಕು. CBSE 12th ಸ್ಟ್ಯಾಂಡರ್ಡ್ ಅಂತ ಕರಿತೀವಿ, ಸ್ಟೇಟ್ ಬೋರ್ಡ್ಗಳಲ್ಲಿ PUC ಅಂತ ಕರಿತೀವಿ. ಆಮೇಲೆ ಕೆಲವೊಬ್ರು ಈ ಡಿಪ್ಲೊಮಾ ಅಥವಾ JOC ITI ಮುಗಿಸಿರ್ತಾರೆ, ಅವರು NIOS ಇಂದ ಒಂದು ಎಕ್ಸಾಮ್ ಅನ್ನ ಪಾಸ್ ಬೇಕಾಗುತ್ತೆ. ಸೊ ಅಥವಾ ನೋಡಿ PUC 12th ಅಥವಾ ಅದ್ರದ್ದು ಈಕ್ವಲೆಂಟ್ ಕೋರ್ಸ್ ಅನ್ನ ಮುಗಿಸಿರ್ಬೇಕು. ಇಲ್ಲಿ ನೋಡ್ತಾ ಹೋದ್ರೆ ನೋಡ್ರಿ, CBSE ಮತ್ತು ICSE ಕಂಡಕ್ಟ್ ಮಾಡೋ 12th ಪರೀಕ್ಷೆ, ಇತರೆ ರಾಜ್ಯ ಸರ್ಕಾರದ 12th ಪರೀಕ್ಷೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅವರು ಕಂಡಕ್ಟ್ ಮಾಡಿರೋದು, ಅವ್ರ ಕಡೆಯಿಂದ ಸರ್ಟಿಫಿಕೇಟ್ ಇದ್ದಂದ್ರೆ ಅದನ್ನು ನಾವು ಅಪ್ಲೈ ಮಾಡಬಹುದು. ಅಥವಾ ರಾಜ್ಯ ವೃತ್ತಿ ಶಿಕ್ಷಣ ನಿರ್ದೇಶನ ನಡೆಯುವ JOC JODC JOC ಕೋರ್ಸ್ಗಳು ಇದ್ದು ಅಂದ್ರೆ ನಾವು ಅಪ್ಲೈ ಮಾಡಬಹುದು. JOC ಮುಗಿಸಿದವರಿಗೆ ಈಗ ರೀಸೆಂಟ್ ಆಗಿ ಚೇಂಜ್ ಮಾಡಿದ್ದಾರೆ, ಅವರು NIOS ಇಂದ ಎಕ್ಸ್ಟ್ರಾ ಎಕ್ಸಾಮ್ಸ್ ಕೊಟ್ಟೋದ್ ಬೇಕಾಗಿಲ್ಲ. JOC ಕೋರ್ಸ್ ಅದು PUC ಗೆ ಈಕ್ವಲೆಂಟ್ ಆಗಿ ಕನ್ಸಿಡರ್ ಆಗಿದೆ. ಈ JOC ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ ಬೇಕಾದ್ರೆ ನನ್ನ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ ಕೊಡ್ತೀನಿ ನಾನು, ಅದನ್ನು ಕೂಡ ನೋಡಬಹುದು. JOC ಮಾಡಿದವರಿಗೆ PUC ಅಂದ್ರೆ NIOS ಇಂದ ಯಾವುದೇ ಎಕ್ಸ್ಟ್ರಾ ಎಕ್ಸಾಮ್ ತಗೊಳ್ಳೋದು ಬೇಕಾಗಿಲ್ಲ. JOC ಕಂಪ್ಲೀಟ್ ಆಗಿದ್ರೆ ಅವರು PUC ಗೆ ಈಕ್ವಲೆಂಟ್ ಆಗಿ ಕನ್ಸಿಡರ್ ಆಗುತ್ತೆ. ಡಿಪ್ಲೊಮಾ ಮಾಡಿದ್ರೆ ಅಥವಾ ITI ಮಾಡಿದ್ರೆ ನಾವು NIOS ಇಂದ ಎಕ್ಸಾಮ್ಸ್ ಗಳನ್ನ ಕಟ್ಟಿ ಪಾಸ್ ಆಗ್ಬೇಕು, ಅಂದ್ರೆ ಮಾತ್ರ ಅದು PUC ಗೆ ಈಕ್ವಲೆಂಟ್ ಆಗುತ್ತೆ. ಸೊ ಇಲ್ಲಿ ನಮಗೆ ಎಲ್ಲ ನಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್, ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ಒಂದು ಡೀಟೇಲ್ ಸಿಗ್ತಾ ಹೋಗುತ್ತೆ. ಅದೇ ರೀತಿ ನಾವು ಇದನ್ನ ಅಪ್ಲಿಕೇಶನ್ ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋದನ್ನ ಇಲ್ಲಿ ನೋಡಿ. ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ನ್ಯೂ ಅಪ್ಲಿಕೇಶನ್ ಬಂದಾಗ ಇಲ್ಲಿ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ನಾವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಏನೇನು ನಾವು ರೆಡಿ ಮಾಡಿ ಇಟ್ಕೋಬೇಕು ಅನ್ನೋದನ್ನ ಎಲ್ಲ ಇದೆ. ಅಪ್ಲಿಕೇಶನ್ ಕ್ಯಾನ್ ಬಿ ಫಿಲ್ ಅಂಡ್ ಸಬ್ಮಿಟ್ ದ ಅಪ್ಲಿಕೇಶನ್ ಥ್ರೂ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ನಾವು ಆಫ್ಲೈನ್ ಅಥವಾ ಅರ್ಜಿ ಮೇಲೆ ರೈಟ್ ಮಾಡಿ ಬರೋದು ನಾವು ಅರ್ಜಿಯನ್ನ ಹಾಕಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬೇಕು, ಅಂದ್ರೆ ನಮ್ಮ SSLC ಮಾರ್ಕ್ಸ್ ಕಾರ್ಡ್, ಮತ್ತೆ ನಮಗೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಬರ್ತಾವೆ. ಕ್ಯಾಟಗರಿ ಸರ್ಟಿಫಿಕೇಟ್ ಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ,
ಇನ್ ಕೇಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಆ ಸರ್ಟಿಫಿಕೇಟ್ ಬೇಕಾಗುತ್ತೆ. ದೆನ್ ಇವೆಲ್ಲ ಕೆಲವೊಂದು ನಮ್ಗೆ ಏನೇನು ಬೇಕಾಗಬಹುದು ಅನ್ನೋದೊಂದು ಇನ್ಸ್ಟ್ರಕ್ಷನ್ಸ್ ಇದೆ. ಇದನ್ನ ನಾನು ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಆದ್ಮೇಲೆ ನಾವು ಅರ್ಜಿ ಸಲ್ಲಿಸಿರುವುದು ಆಸ್ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ ಅಥವಾ ಡೈರೆಕ್ಟ್ ಕ್ಯಾಂಡಿಡೇಟ್ ಆಗಿ ನಾನು ಅರ್ಜಿ ಸಲ್ಲಿಸ್ತಾ ಇದ್ದೇನೆ, ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ ಅಂತ ಕ್ಲಿಕ್ ಮಾಡಬೇಕು. ಮೋಸ್ಟ್ ಆಫ್ ನಾವೆಲ್ಲ ಏನಿರ್ತೀವಿ ಅಂದ್ರೆ ಡೈರೆಕ್ಟ್ ಕ್ಯಾಂಡಿಡೇಟ್ಸ್ ಇರ್ತೀವಿ. ಸೊ ಡೈರೆಕ್ಟ್ ಕ್ಯಾಂಡಿಡೇಟ್ ಅಂತ ಕ್ಲಿಕ್ ಮಾಡ್ತೀನಿ ನಾನು. ಪ್ರೊಸೀಡ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಆದ್ಮೇಲೆ ಯು ಆರ್ ಅಪ್ಲೈಯಿಂಗ್ ಫಾರ್, ನೀವು ಯಾವುದಕ್ಕೆ ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರಿ, ಡೈರೆಕ್ಟ್ ಕ್ಯಾಂಡಿಡೇಟ್ ಅಂತ ಬಂದಿದೆ. ಯೂನಿಟ್ ನೇಮ್, ಯಾವ ಯೂನಿಟ್ಗೆ ಯಾವ ಘಟಕಕ್ಕೆ ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರಾ. ಬೆಂಗಳೂರು ಘಟಕ ಇದೆ, ಮೈಸೂರು ಇದೆ, ಹುಬ್ಬಳ್ಳಿ ಧಾರವಾಡ ಇದೆ, ಮಂಗಳೂರು ಇದೆ, ಬೆಳಗಾವಿ, ಬೆಂಗಳೂರು, ತುಮಕೂರು. ನಿಮ್ಗೆ ಹತ್ರ ಆಗಿರೋ ಅಥವಾ ನೀವು ಎಲ್ಲಿ ಹುದ್ದೆಯನ್ನ ನಿರ್ವಹಿಸ್ತಿರಲ್ಲ ಆ ಘಟಕಕ್ಕೆ ನಾವು ಅಪ್ಲೈ ಮಾಡ್ಬೇಕಾಗುತ್ತೆ. ನಮಗೆ ಯಾವ್ದು ಅನುಕೂಲ ಆಗುತ್ತೆ ಆ ಘಟಕದಲ್ಲಿ ನಾವು ಅಪ್ಲೈ ಮಾಡ್ಬೇಕಾಗುತ್ತೆ. ಸದ್ಯಕ್ಕೆ ನಾನು ಈಗ ಬೆಂಗಳೂರು ಸಿಟಿ ಅಂತ ತಗೋತಾ ಇದ್ದೀನಿ. ಅಪ್ಲಿಕೆಂಟ್ಸ್ ಫುಲ್ ನೇಮ್, ನಮ್ಮ ಫುಲ್ ನೇಮ್ ಅನ್ನ ನಾವು ಕೊಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಅಶೋಕ್ ಅಂತ ತಗೋತೀನಿ ಫುಲ್ ನೇಮ್. ಇದನ್ನ ನೀವು ಸಾಧ್ಯ ಆದ್ರೆ ಕ್ಯಾಪಿಟಲ್ ಅಲ್ಲೇ ಎಂಟರ್ ಮಾಡ್ರಿ. ಅಶೋಕ್, ಮದರ್ ನೇಮ್, ಸಮಥಿಂಗ್ ಲೈಕ್ ದಿಸ್. ಈ ರೀತಿ ತಗೋಬಹುದು ನಾವು. ಗೀತಾ ಅಂತ ತಗೋತೀನಿ. ಆಮೇಲೆ ಫಾದರ್ಸ್ ನೇಮ್ ರಾಮ ಅಂತ ತಗೋತೀನಿ. ಆಮೇಲೆ ಇಲ್ಲಿ ನಮ್ಮ ಜೆಂಡರ್ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಮೇಲ್ ಅಂತ ತಗೋತೀನಿ. ನೆಕ್ಸ್ಟ್ ಇಲ್ಲಿ ನಮ್ಮ ಅಡ್ರೆಸ್ ಅಡ್ರೆಸ್ ಅನ್ನ ಟೈಪ್ ಮಾಡ್ಬೇಕಾಗತ್ತೆ. ಸೊ ಅಡ್ರೆಸ್ ನಮಗೆ ಯಾವ ಏರಿಯಾ ಕ್ರಾಸ್ ಇದ್ರೆ ನಮ್ಮ ತಾಲೂಕು. ಫಾರ್ ಎಕ್ಸಾಂಪಲ್ ನಾನೀಗ ತಾಲೂಕು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ, ಜಿಲ್ಲೆ ಎಂಟರ್ ಮಾಡ್ತಾ ಇದ್ದೀನಿ, ರಾಜ್ಯ ಎಂಟರ್ ಮಾಡ್ತಾ ಇದ್ದೀನಿ, ಪಿನ್ ಕೋಡು. ಈ ರೀತಿ ನಮ್ಮ ನಮಗೆ ಸಂಬಂಧಪಟ್ಟಿರೋ ಅಡ್ರೆಸ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಇಮೇಲ್ ಐ ಡಿನ ಕೊಡ್ಬೇಕಾಗತ್ತೆ. ನಾನು ಈಗ ಸದ್ಯಕ್ಕೆ ಒಂದು ಇಮೇಲ್ ಐ ಡಿ ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಇಮೇಲ್ ಐ ಡಿ ಇರಲಿಲ್ಲ ಅಂದ್ರೆ ನೀವು 5 ನಿಮಿಷದಲ್ಲಿ ಇಮೇಲ್ ಅನ್ನ ಕ್ರಿಯೇಟ್ ಮಾಡಬಹುದು. ಇಮೇಲ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಒಂದು ವಿಡಿಯೋ ಇದೆ, ನಾನು ಅದರದ್ದು ಲಿಂಕ್ ಕೂಡ ಕೊಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ನಾನು ಒಂದು ಮೊಬೈಲ್ ನಂಬರ್ ಅನ್ನ ಕೊಡ್ತಾ ಇದ್ದೀನಿ. ಇನ್ನೊಂದ್ಸರಿ ಅದನ್ನ ಮೊಬೈಲ್ ನಂಬರ್ ಸರಿ ಇದೆ ಅಂತ ಕನ್ಫರ್ಮ್ ಮಾಡಬೇಕು. ಇನ್ನೊಂದ್ಸರಿ ಎಂಟರ್ ಮಾಡಬೇಕಾಗುತ್ತೆ. ಆಮೇಲೆ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಯಾರು ಕ್ಯಾಂಡಿಡೇಟ್ ಇರ್ತೀವಲ್ಲ ಆ ಕ್ಯಾಂಡಿಡೇಟ್ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಈಗ ನಾನು ಯಾವುದೋ ಒಂದು ಡಮ್ಮಿ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡ್ತಾ ಇದ್ದೀನಿ. ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿದೆ. ಓಕೆ, ಆಮೇಲೆ ಆಧಾರ್ ನಂಬರ್ ಎಂಟರ್ ಆದ್ಮೇಲೆ ಇಲ್ಲಿ ಕೆಟಗರಿ ನಮ್ದು ಯಾವ್ದು ಕೆಟಗರಿ ಇರುತ್ತೆ, 2A 2B ಜನರಲ್ ಮೆರಿಟ್ ಇದೆಲ್ಲ SC ST ಇರುತ್ತೆ. ನಾನು ಯಾವ್ದು ನಮ್ಮ ಕೆಟಗರಿ ಯಾವ್ದು ಇರುತ್ತೆ ಆ ಕೆಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು. ಹೈಟ್ ಆಫ್ ದ ಕ್ಯಾಂಡಿಡೇಟ್, ನಮ್ಮ ಕ್ಯಾಂಡಿಡೇಟ್ ಹೈಟ್ ಏನಿದೆ ಆ ಹೈಟ್ ಅನ್ನ ಎಂಟರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 165 or 168 or 170 ಸೆಂಟಿಮೀಟರ್ಸ್. ಈ ರೀತಿ ನಾವು ಎಂಟರ್ ಮಾಡಬೇಕಾಗುತ್ತೆ. ನಾವು ಪಾಯಿಂಟ್ಸ್ ಅಲ್ಲಿ ಇದ್ರೆ 170.5 ಈ ರೀತಿನೂ ಮಾಡಬಹುದು. ಡೇಟ್ ಆಫ್ ಬರ್ತ್, SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನ್ ಡೇಟ್ ಆಫ್ ಬರ್ತ್ ಇರುತ್ತಲ್ಲ ಆ ಡೇಟ್ ಆಫ್ ಬರ್ತ್ ಅನ್ನೇ ನಾವು ಫಿಲ್ಅಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಾವು ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾವು ಪ್ರೀವಿಯಸ್ ಡೇಟ್ ಆಫ್ ಬರ್ತ್ ಹೋಗ್ಬೇಕಾದ್ರೆ ಈ ರೀತಿ ನೋಡಿ, ಈಗ 89 ಇದೆ, ಆರ್ ಎಲ್ಸ್ ನಾನು 95 ತಗೋತೀನಿ. 95 15/3/95. ಓಕೆ, ಇಲ್ಲಿ ನೀವು ಕರ್ತವ್ಯ ಶಾಶ್ವತವಾಗಿ ದೈಹಿಕ ವಿಕಲತೆ ಅಂದ್ರೆ ಡಿಸೇಬಲ್ಡ್ ಇದ್ದೀರಾ, ಏನಾದ್ರು ನೀವು ಡಿಸೇಬಲ್ಡ್ ಇದ್ದು ಅಂದ್ರೆ ಅಥವಾ ಅಂಗವಿಕಲರಿದ್ರೆ ಇಲ್ಲಿ ಎಸ್ ಅಂತ ಕೊಡ್ಬೇಕು, ಇಲ್ಲ ಅಂದ್ರೆ ನೋ ಅಂತ ಈ ರೀತಿ ಕೊಡ್ಬೇಕು. ನೋ ಬದಲಾಗಿ ಎಸ್. ಈ ರೀತಿ ಸರ್ಟಿಫಿಕೇಟ್ ಮಸ್ಟ್ ಬಿ ಆಪ್ಷನ್ ಫುಲ್ ಎಸ್. ಓಕೆ, ಇಲ್ಲಿ ಆಪ್ಷನ್ ಬರುತ್ತೆ ನೋ ಅಂತ. ಆಮೇಲೆ ಇಲ್ಲಿ ನೋ ಇದೆ. ಡೆತ್ ವೈಲ್ ಇನ್ ಸರ್ವಿಸ್, ಕರ್ತವ್ಯ ನಿರ್ವಹಿಸುವ ಮರಣ ಹೊಂದಿದ್ರೆ ಇಲ್ಲಿ ನೋ ಅಂತ ಕೊಡಿ.
ಎಲ್ಲರೂ ಆಲ್ಮೋಸ್ಟ್ ನೋ ಇರುತ್ತೆ. ಇಲ್ಲಿ ಇದು ಆಕ್ಚುಲಿ ನೋ ಆಪ್ಷನ್ ಬರುತ್ತೆ. ಓಕೆ, ಇದು ಫುಲ್ ಬದಲಾಗಿ ನೋ ಅಂತ ಕೊಡಿ. ನೋ ಅಂತ ಬರುತ್ತೆ, ಅದು ಈಗೇನೋ ಸ್ವಲ್ಪ ಎರರ್ ಬರ್ತಾ ಇದೆ. ನೋ ಅಂತಾನೆ ಬರ್ಬೇಕು ಅದು. ಇಲ್ಲಿ ನೋ, ನಿಮಗೆ ಯಾವುದು ಸಂಬಂಧಪಡುತ್ತೆ ಅದನ್ನ ಎಸ್ ಮಾಡಿ. ಇಲ್ಲ ಅಂದ ನಿಮಗೆ ಸಂಬಂಧ ಯಾವ್ದು ಇರಲ್ಲ, ಈ ಗ್ರಾಮೀಣ ಅಭ್ಯರ್ಥಿ ಇತ್ತು ಅಂದ್ರೆ, ನಿಮ್ಮ ಗ್ರಾಮೀಣ ಸರ್ಟಿಫಿಕೇಟ್ ಇತ್ತು ಅಂದ್ರೆ ಎಸ್ ಅಂತ ಕೊಡಿ. ಆರ್ ಯು ಕ್ಯಾಂಡಿಡೇಟ್ ಬಿಲಾಂಗ್ ಟು ಕಲ್ಯಾಣ ಕರ್ನಾಟಕ ಇತ್ತು ಅಂದ್ರೆ ಎಸ್ ಕೊಡಿ. ಇಲ್ಲ ಅಂದ್ರೆ ಇಲ್ಲಿ ನೋ ಇರುತ್ತೆ, ಇದು ಫುಲ್ ಅಂತ ಬರ್ತಾ ಇದೆ, ಇದು ನೋ ಆಗ್ಬೇಕು. ನೋ ಆಗುತ್ತೆ, ಅದು ಸರ್ವರ್ ಪ್ರಾಬ್ಲಮ್ ಆಗಿರುತ್ತೆ. ಆರ್ ಯು ಇನ್ ಸರ್ವಿಸ್ ಕ್ಯಾಂಡಿಡೇಟ್, ನೀವೇನಾದ್ರು ಸರ್ವಿಸ್ ಮಾಡ್ತಾ ಇದ್ದೀರಾ, ಬೇರೆ ಯಾವ್ದಾದ್ರು ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡ್ತಿದ್ರೆ ಎಸ್, ಇಲ್ಲ ಅಂದ್ರೆ ನೋ ಅಂತ ಬರುತ್ತೆ. ಆಮೇಲೆ ಹ್ಯಾವ್ ಯು ಬೀನ್ ಇನ್ವಾಲ್ಡ್ ಇನ್ ಕ್ರಿಮಿನಲ್ ಏನಾದ್ರು ಕೇಸಸ್ಗಳಿದ್ರೆ ಎಸ್ ಕೊಡಿ, ಇಲ್ಲ ಅಂದ್ರೆ ನೋ ಕೊಡಿ. ಹ್ಯಾವ್ ಯು ಬೀನ್ ಇನ್ವಾಲ್ಡ್ ಇನ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ, ಎಸ್, ನೋ, ನಾಟ್ ಅಪ್ಲಿಕೇಬಲ್. ನಿಮ್ಗೆ ಯಾವುದು ಸಂಬಂಧಪಡುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆರ್ ಯು ಡಿಗ್ರಿ ಹೋಲ್ಡರ್, ಈ ರೀತಿ. ಆಮೇಲೆ ಆರ್ ಯು ಡಿಗ್ರಿ ಹೋಲ್ಡರ್, ನೀವೇನಾದ್ರೂ ಇದಕ್ಕೆ ರಿಕ್ವೈರ್ಮೆಂಟ್ ಇರೋದು PUC, ಬಟ್ ನೀವೇನಾದ್ರೂ ಇದಕ್ಕಿಂತ ಜಾಸ್ತಿ ಕಲ್ತಿದ್ರೆ, ಡಿಗ್ರಿ ಹೋಲ್ಡರ್ ಏನಾದ್ರು ಇದ್ರೆ ಇಲ್ಲಿ ನೀವು ಎಸ್ ಕೊಡಬಹುದು, ಇಲ್ಲ ಅಂದ್ರೆ ನೋ ಕೊಡಬಹುದು. ಹ್ಯಾವ್ ಯು ಸ್ಟಡಿಡ್ ಕನ್ನಡ ಲ್ಯಾಂಗ್ವೇಜ್ ಇನ್ SSLC ಎಕ್ಸಾಮ್ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್. SSLC ಅಲ್ಲಿ ನಾವು ಕನ್ನಡವನ್ನ ಮೊದಲನೇ ಭಾಷೆ ಅಥವಾ ಎರಡನೇ ಭಾಷೆಯಾಗಿ ಕಲ್ತಿದ್ದೀರಾ, ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ನೋ ಅಂತ ಕೇಳಿದಾಗ ಅದನ್ನ ಒಂದು ಎಕ್ಸಾಮ್ ಪಾಸ್ ಮಾಡ್ಬೇಕಾಗುತ್ತೆ. ಮೋಸ್ಟ್ ಆಫ್ ಯು ನಾವು ಎಸ್ ಅಂತಾನೆ ಕೊಡ್ತೀವಿ, ಯಾಕಂದ್ರೆ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕಲ್ತಿರ್ತೀವಿ. ಪ್ರಿಸ್ಕ್ರೈಬ್ಡ್ ಎಜುಕೇಶನ್ ಕ್ವಾಲಿಫೈ ಫಾರ್ ದ ಪೋಸ್ಟ್, ವಿದ್ಯಾರ್ಹತೆ ಇಲ್ಲಿ 12th ಸ್ಟ್ಯಾಂಡರ್ಡ್ ಅಂತ ತಗೋಬೇಕು. 12th ಸ್ಟ್ಯಾಂಡರ್ಡ್, ಅಥವಾ ನೀವು ಡಿಪ್ಲೊಮಾ ಇಂದ ಅಪ್ಲೈ ಮಾಡ್ತಿದ್ರೆ ಈಕ್ವಲೆಂಟ್ ಅಂತ ತಗೋಬೇಕು. 12th ಸ್ಟ್ಯಾಂಡರ್ಡ್ ಅಥವಾ ನಮ್ಮ ಕರ್ನಾಟಕ ಬೋರ್ಡ್ದವರು PUC ಅಂತ ತಗೋತೀವಿ. ನಾವು ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀವಿ, ಫಾರ್ ಎಕ್ಸಾಂಪಲ್ ನಾನು 2018 ಅಲ್ಲಿ ಪಾಸ್ ಆಗಿದ್ರೆ ಡಿಸೆಂಬರ್ 2018 ಅಂತ ಟೈಪ್ ಮಾಡಬೇಕು. ಆಮೇಲೆ ಇಲ್ಲಾಂದ್ರೆ 2015 ಈ ನಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುತ್ತೆ, ಅದನ್ನ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಡೇಟ್ ಆಫ್ ಅನೌನ್ಸ್ಮೆಂಟ್ ಆಫ್ PUC ರಿಸಲ್ಟ್ಸ್, ಯಾವಾಗ ಅನೌನ್ಸ್ಮೆಂಟ್ ಆಯ್ತು ರಿಸಲ್ಟ್, ಅದನ್ನ ನಾನು ಈ ರೀತಿ ತಗೋತೀನಿ. ಆಮೇಲೆ ರಿಜಿಸ್ಟ್ರೇಷನ್ ನಂಬರ್, PUC ರಿಜಿಸ್ಟ್ರೇಷನ್ ನಂಬರು, ಅದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಇರುತ್ತೆ. ಆ ಮಾರ್ಕ್ಸ್ ಕಾರ್ಡ್ ಮೇಲೆ ನೋಡ್ಕೊಂಡು ಆ PUC ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡಬೇಕಾಗಿದೆ. ನಾನು ಏನೋ ಒಂದು ಡಮ್ಮಿ ಮಾಡಿದ್ದೀನಿ, ಈಗ ಮಾರ್ಕ್ಸ್ ಕಾರ್ಡ್ ಮೇಲೆ ಕಂಪ್ಲೀಟ್ ಆಗಿರುತ್ತೆ, ಅದನ್ನ ನೋಡ್ಬೇಕು. ಹ್ಯಾವ್ ಯು ಅಬ್ಟೈನ್ಡ್ PUC ಫ್ರಮ್ ರೆಗ್ಯುಲರ್ ಕೋರ್ಸ್ ತಗೊಂಡಿದ್ರೆ ಅಥವಾ ಇಲ್ಲ ಅಂತಾಗ ರೆಗ್ಯುಲರ್ ಕೋರ್ಸ್ ಅಂತ ತಗೊಳ್ರಿ. ಅಥವಾ ನೀವು ಡಿಸ್ಟೆನ್ಸ್ ಎಜುಕೇಶನ್ ಮಾಡಿದ್ರೆ ಅದನ್ನ ಓಪನ್ ಸ್ಕೂಲಿಂಗ್ ಅಂತ ತಗೋಬೇಕಾಗುತ್ತೆ. ಆಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸ್, PUC ಅಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು, ನಾನು ಈಗ ಸದ್ಯಕ್ಕೆ 606 ಸಬ್ಜೆಕ್ಟ್ಗಳು ಇದ್ದು 600ಕ್ಕೆ ಸಮಥಿಂಗ್ ಲೈಕ್ 500 ಮಾರ್ಕ್ಸ್ ನಾನು ತಗೊಂಡಿದ್ದೀನಿ, ಹೌದಾ. ಸೆಕ್ಯೂರ್ಡ್ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀನಿ, ಎಷ್ಟು ಮಾರ್ಕ್ಸ್ ಸಿಕ್ಕಿತ್ತು ಅನ್ನೋದನ್ನ ಇಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ನಾವು ನಮ್ಮ ಐಡೆಂಟಿಟಿ ಕಾರ್ಡ್ ಅನ್ನ ಸೆಲೆಕ್ಟ್ ದ ಅಪ್ಲೋಡಿಂಗ್ ಐಡೆಂಟಿಟಿ, ನಾವು ಯಾವ್ದಾದ್ರು ಒಂದು ಐಡೆಂಟಿಟಿ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ನನ್ನ ಹತ್ರ ಇರೋ ಪಾಸ್ಪೋರ್ಟ್ ಅಪ್ಲೋಡ್ ಮಾಡಬಹುದು, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಸರ್ವಿಸ್ ID, ಬ್ಯಾಂಕ್ ಪಾಸ್ಪೋರ್ಟ್, ಕಮ್ಯುನಿಟಿ ಸರ್ಟಿಫಿಕೇಟ್, ಹೀಗೆ ನಾನು ಯಾವ್ದಾದ್ರು ಒಂದು ID ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಈಗ ನಾನು ಸದ್ಯಕ್ಕೆ ಆಧಾರ್ ಕಾರ್ಡ್ ತಗೋತೀನಿ. ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಈ ರೀತಿ ನಾನು ಅಪ್ಲೋಡ್ ಮಾಡಬೇಕಾಗುತ್ತೆ, ಟೈಪ್ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರ್. ಏನಾದ್ರು ಐಡೆಂಟಿಫಿಕೇಶನ್ ಮಾರ್ಕ್ಸ್ ಇದ್ರೆ ಎಸ್ ಅಂತ ಬರೀರಿ, ಅಥವಾ ಐಡೆಂಟಿಫಿಕೇಶನ್ ಇತ್ತು ಅಂದ್ರೆ ನಮ್ಮ ದೇಹದಲ್ಲಿ ಏನಾದ್ರು ಗುರುತುಗಳು ಇದ್ದು ಅಂದ್ರೆ ನಾವು ಏನ್ ಗುರುತಿದೆ ಅನ್ನೋದನ್ನ ಹೇಳಬೇಕಾಗುತ್ತೆ, ಇಲ್ಲ ಅಂದ್ರೆ ನೋ ಅಂತ ಟೈಪ್ ಮಾಡಿ. ಮೋರ್ ದೆನ್ ಒನ್ ಐಡೆಂಟಿಟಿ ಇತ್ತಂದ್ರೆ ಮೋರ್ ದೆನ್ ಒನ್ ಐಡೆಂಟಿಟಿ ಎಂಟರ್ ಮಾಡಬಹುದು. ಆಮೇಲೆ ಇಲ್ಲಿ ಅಪ್ಲೋಡ್ ಯುವರ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ. ಈಗ ನಾನು ಸದ್ಯಕ್ಕೆ ಒಂದು ಡಮ್ಮಿ ಫೋಟೋನ ಅಪ್ಲೋಡ್ ಮಾಡಕ್ಕೆ ಯಾವ ರೀತಿ ಅಂದ್ರೆ ಇಲ್ಲಿ ಚೂಸ್ ಫೈಲ್ ಅಂತ ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಸದ್ಯಕ್ಕೆ ನಾವು ಇಲ್ಲಿ ಈ ರೀತಿ ಒಂದು ಪಾಸ್ಪೋರ್ಟ್ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದನ್ನ ಚೂಸ್ ಫೈಲ್ ಹೋಗಿ ನಮ್ಮ ಡಾಕ್ಯುಮೆಂಟ್ ಎಲ್ಲಿದೆ, ನಮ್ಮ ಫೋಟೋ ಎಲ್ಲಿದೆ ಅಲ್ಲಿ ಹೋಗಿ ನಾವು ಅಪ್ಲೋಡ್ ಅಂತ ಕೊಡಬೇಕು. ಫೋಟೋ ಅಪ್ಲೋಡೆಡ್ ಸಕ್ಸಸ್ಫುಲಿ, ಇಲ್ಲಿ ನೋಡಿ ಫೋಟೋ ಈ ರೀತಿ ಬರುತ್ತೆ. ಆಮೇಲೆ ಚೂಸ್ ಯುವರ್ ಥಂಬ್, ಮತ್ತೆ ಥಂಬ್ ಇಂಪ್ರೆಷನ್ ಬೇಕಾದ್ರೆ ಇಲ್ಲಿ ಹೋಗಿ ಇವನ್ನೆಲ್ಲ ನೋಡಿ ಮೊದಲೆಲ್ಲಾನು ನಾವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ನಮ್ಮ ಒಂದು ಐಡೆಂಟಿಟಿ ಕಾರ್ಡ್ ಸ್ಕ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಫೋಟೋ, ಸಿಗ್ನೇಚರ್, ಥಂಬ್, ತಕ್ಷಣ ಅದನ್ನ ನಾವು ಅಪ್ಲೋಡ್ ಮಾಡಬೇಕು. ಥಂಬ್ ಕೂಡ ಅಪ್ಲೋಡ್ ಆಯ್ತು. ಆಮೇಲೆ ಸಿಗ್ನೇಚರ್, ಒಂದು ಹಾಳೆ ಮೇಲೆ ಸಿಗ್ನೇಚರ್ ಮಾಡಿ ನಾವು ಸಿಗ್ನೇಚರ್ ಮಾಡಿ ಇಟ್ಕೋಬೇಕಾಗುತ್ತೆ. ಸಿಗ್ನೇಚರ್ ಕೂಡ ಅಪ್ಲೋಡ್ ಆಗುತ್ತೆ. ಇಲ್ಲಿ ನಾನು ಸಿಗ್ನೇಚರ್ ಕೊಡ್ತಾ ಇದ್ದೀನಿ, ತಗೋತಾ ಇಲ್ಲ. ಇಲ್ಲಿ ನಾನು ಸದ್ಯಕ್ಕೆ ಇದು ಥಂಬನ್ನೇ ಸಿಗ್ನೇಚರ್ ಅಂತ ತಗೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಪ್ಲೋಡ್ ಆಯ್ತು. ಅಂದ್ರೆ ಒಂದು ಹಳೆ ಮೇಲೆ ನಾನು ಸಿಗ್ನೇಚರ್ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿ ಫೋಟೋ ಮಾಡಬೇಕು. ಆಮೇಲೆ
ಇಲ್ಲೇನಿದೆ ಐಡೆಂಟಿಟಿ ಕಾರ್ಡ್. ಇಲ್ಲಿ ನಾನು ಏನು ಐಡೆಂಟಿಟಿ ಕೊಟ್ಟಿರ್ತೇನಲ್ಲ, ಆಧಾರ್ ಕಾರ್ಡ್ ಕೊಟ್ಟಿದ್ರೆ ಆಧಾರನ್ನೇ ಅಪ್ಲೋಡ್ ಮಾಡಬೇಕು. ನಾನು ಪ್ಯಾನ್ ಕಾರ್ಡ್ ಇಲ್ಲಿ ಕೊಟ್ಟಿದ್ರೆ ಪ್ಯಾನ್ ಕಾರ್ಡ್ ಅನ್ನೇ ಅಪ್ಲೋಡ್ ಮಾಡಬೇಕು. ನಾನು ಅಲ್ಲಿ ಆಧಾರ್ ಕೊಟ್ಟಿದ್ದೀನಿ, ಸದ್ಯಕ್ಕೆ ಒಂದು ಡಮ್ಮಿ ಆಧಾರನ ಅಪ್ಲೋಡ್ ಮಾಡ್ತೀನಿ. ಓಕೆ, ಈಗ ಆಧಾರ್ ಏನಾಗ್ತಾ ಇದೆ, ಅದು ಸೈಜ್ ಕರೆಕ್ಟ್ ಇಲ್ಲ, ಸೈಜ್ ಜಾಸ್ತಿ ಆಗಿದೆ. ಸದ್ಯಕ್ಕೆ ನಾನು ಇದನ್ನೇ ಅಪ್ಲೋಡ್ ಮಾಡ್ತೀನಿ. ನೀವು ಸೈಜ್ ಅನ್ನ ಅದನ್ನ 4x400 ಇಂಟು 400 ಪಿಕ್ಸೆಲ್ ಸೈಜ್ ಇಡಬೇಕಾಗತ್ತೆ. ಅದನ್ನ ನಾವು ಕಂಪ್ಯೂಟರ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ಎಲ್ಲಾ ಇಮೇಜಸ್ ಗಳನ್ನ ಮೊದಲು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಓಕೆ, ಸೊ ಈ ರೀತಿ ಇದು ಆಕ್ಚುಲಿ ಇವು ಐಡಿಗಳು, ಇಲ್ಲಿ ಐಡಿ ಬರಬೇಕು. ಆ ಐಡಿನ ನಾವು ಈ ಫೋಟೋ ಬದಲಾಗಿ ಐಡಿ ಹಾಕ್ಬೇಕಾಗತ್ತೆ. ನಾನು ಸದ್ಯಕ್ಕೆ ಫೋಟೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ಆದ್ಮೇಲೆ ನಾವೇನ್ ಮಾಡ್ಬೇಕು, ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಏನು ಆರ್ ಯು ಇನ್ ಸರ್ವಿಸ್ ಎಸ್ ಅಂತ ಕೊಡಿ. ಇಲ್ಲಿ ನೋ ಆಪ್ಷನ್, ಅದು ಲೋಡ್ ಆಗಿಲ್ಲ, ಇದು ಸರ್ವರ್ ಪ್ರಾಬ್ಲಮ್. ಇಲ್ಲೇನೋ ಈ CR ಹಿಂಗೇನೋ ಕೊಡಿ. ಅಲ್ಲಿ ಆಕ್ಚುಲಿ ನೋ ಅಂತ ಆಪ್ಷನ್ ಬರುತ್ತೆ, ನೋ ಕೊಡಬೇಕಾಗುತ್ತೆ ಸರ್ವಿಸ್ ಇಲ್ಲ ಅಂದ್ರೆ. ಸಬ್ಮಿಟ್ ಕೊಟ್ಟಾಗ ಇಲ್ಲೇನೋ ಸರ್ವಿಸ್ ರೆಂಡರ್ಡ್ 10 years 6 months ಈ ರೀತಿ ಏನೋ ಕೊಡಿ. ಏನೋ ಒಂದು ಡಮ್ಮಿ ಡೇಟ್ ಅನ್ನ ಕೊಡ್ತಾ ಇದ್ದೀನಿ ನಾನು. ಓಕೆ, ಈಗ ಮತ್ತೆ ಸಬ್ಮಿಟ್ ಮಾಡ್ತೀನಿ. ನಾವು ಏನ್ ಡೀಟೇಲ್ಸ್ ಫಿಲ್ಅಪ್ ಮಾಡಿದ್ವಿ ಅದೆಲ್ಲ ಬಂತು. ಈಗ ಇದಾದ್ಮೇಲೆ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡಿ, ಡೀಟೇಲ್ಸ್ ಎಲ್ಲಾನು ಸರಿ ಇತ್ತು ಅಂದ್ರೆ ನಾವು ಸೇವ್ ಅಂತ ಕೊಡ್ಬೇಕು. ಇಲ್ಲಾಂದ್ರೆ ಎಡಿಟ್ ಆಪ್ಷನ್ ಹೋಗ್ಬೋದು. ಸೇವ್ ಅಂತ ಕೊಡ್ತೀನಿ ನಾನೀಗ. ಸೇವ್ ಅಂತ ಕೊಟ್ಟಾಗ ಈಗ ನಮ್ಮ ಅಪ್ಲಿಕೇಶನ್ ಫಿಲ್ಅಪ್ ಆಯ್ತು. ಈಗ ಅಪ್ಲಿಕೇಶನ್ ಫಿಲ್ಅಪ್ ಆದ ತಕ್ಷಣ ನಾವು ಏನ್ ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ಆ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ. ನಾವು ಅದನ್ನ ಆನ್ಲೈನ್ ಪೇಮೆಂಟ್ ಮಾಡಬಹುದು. ಈಗ ಸದ್ಯಕ್ಕೆ ಜನರಲ್ ಮೆರಿಟ್ ಅಂತ ಕೊಟ್ಟಿದ್ದೀವಿ. ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಆಫ್ ಫೀಸ್ 8/9 ಲಾಸ್ಟ್ ಡೇಟ್ ಕೊಡುತ್ತೆ. ಇಲ್ಲಿ ಪೋಸ್ಟ್ ಆಫೀಸ್ ಚಲನ್, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಚಲನ್ ಜನರೇಟ್ ಆಗುತ್ತೆ ನೋಡಿ. ಈ ರೀತಿ ಒಂದು ಚಲನ್ ಜನರೇಟ್ ಆಗುತ್ತೆ. ಇದನ್ನ ಪ್ರಿಂಟ್ ತಗೋಬಹುದು. ಇಲ್ಲ ಅಂದ್ರೆ ನಾವು ಆನ್ಲೈನ್ ಕೂಡ ಪೇಮೆಂಟ್ ಮಾಡಬಹುದು. ಇಲ್ಲಿ HDFC ಚಲನ್, HDFC ಬ್ಯಾಂಕಿಗೆ ಹೋಗಿ ಕಟ್ಟಬಹುದು ಅಥವಾ ಆನ್ಲೈನ್ ಪೇಮೆಂಟ್ ಅನ್ನು ಕೂಡ ಮಾಡಬಹುದು. ಆನ್ಲೈನ್ ಪೇಮೆಂಟ್ ನಾವು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಿದ್ರೆ ನಾವು ಇಲ್ಲಿ ಆನ್ಲೈನ್ ಕೂಡ ಪೇಮೆಂಟ್ ಮಾಡಬಹುದು. ಸೊ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಿದಾದ್ಮೇಲೆ ನಮ್ಮ ರಿಜಿಸ್ಟ್ರೇಷನ್ ಏನಾಗುತ್ತೆ, ಕನ್ಫರ್ಮ್ ಆಗಿಬಿಡುತ್ತೆ. ನಾವು ಸಕ್ಸಸ್ಫುಲ್ ಆಗಿ ಅರ್ಜಿಯನ್ನ ಸಲ್ಲಿಸಿದಂಗೆ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಮುಂದಿನ ಎಲ್ಲ ಈ ರೆಕ್ರೂಟ್ಮೆಂಟ್ಗಳ ಬಗ್ಗೆ ಎಲ್ಲ ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ. ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನ ತಾವು ನೋಡ್ಬೇಕಾದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು ನನ್ನ ಈ ವಿಡಿಯೋನ ನೋಡಿದ್ದಕ್ಕೆ. ಥ್ಯಾಂಕ್ ಯು ಅಗೇನ್.